ಸಾಮಾಜಿಕ ಜಾಲತಾಣಗಳಲ್ಲಿ ವಿಶ್ವಗುರು ಬಸವಣ್ಣನಿಗೆ ಅವಮಾನ, ಅಶ್ಲೀಲ ಪೋಸ್ಟ್ ಹಾಕಿದ ವ್ಯಕ್ತಿಯನ್ನ ಬಂಧನಕ್ಕೆ ಆಗ್ರಹ. ಅವನಿಗೆ ಏನಂತ ಬರೀ ಅನ್ಯಾಯ ಮಾಡಿದ್ರು ಬಸವಣ್ಣವರು. ಇವನ ನಡಿಬೀದಿಯಲ್ಲೇ ನೇಣು ಹಾಕ್ಬೇಕು ಅಂತ ಒಂದು ಭಾಷೆಯನ್ನು ಬಳಸಿದಾನ ಅವನು. ಆ ಶಬ್ದವನ್ನ ನೋಡಿದ್ರ ಮೈಗೆಲ್ಲ ಉರಿತೈತೆ, ಕ್ರಾಂತಿ ಆಗ್ಬೇಕು ಅಂತ ಒಂದು ಶಬ್ದವನ್ನು ಉಪಯೋಗ ಮಾಡಿದಾನ ಅವನು. 12ನೇ ಶತಮಾನದ ವಿಶ್ವಗುರು ಬಸವಣ್ಣವರ ಬಗ್ಗೆ ರಮಾಕಾಂತ್ ಎಂಬ ವ್ಯಕ್ತಿ ಅಶ್ಲೀಲ ಪೋಸ್ಟ್ ಮಾಡಿದ್ದಾನೆ. ಈತನನ್ನ ಈ ಕೂಡಲೇ ಬಂಧಿಸಬೇಕೆಂದು ಬಸವಾದಿ ಶರಣರು ವಿಜಯಪುರದಲ್ಲಿ ಆಗ್ರಹಿಸಿದ್ದಾರೆ. ರಮಾಕಾಂತ್ ಎನ್ನುವ ವ್ಯಕ್ತಿ ತನ್ನ ಫೇಸ್ಬುಕ್ ನಲ್ಲಿ ಬಸವಣ್ಣವರ ಬಗ್ಗೆ ಅಶ್ಲೀಲ ಪೋಸ್ಟ್ ಹಾಕಿದ್ದ. ಬಸವಣ್ಣ ಓರ್ವ ಕಾಮುಕ ಹೇಡಿಯಂತೆ ಹೋಗಿ ನೀರಿಗೆ ಹಾರಿ ಪ್ರಾಣ ಬಿಟ್ಟಿದ್ದಾನೆ. ಅಕ್ಕ ಮಹಾದೇವಿಯನ್ನ ಇಟ್ಕೊಂಡಿದ್ದ, ಆಕೆ ಓರ್ವ ವೇಶ್ಯೆಯಾಗಿದ್ಲು ಅಂತ ಬರ್ಕೊಂಡಿದ್ದ. ಹೀಗಾಗಿ ಈತನನ್ನ ಈ ಕೂಡಲೇ ಬಂಧಿಸಬೇಕೆಂದು ಶಿವಶರಣರು ಒತ್ತಾಯ ಮಾಡಿದ್ದಾರೆ. 12ನೇ ಶತಮಾನದಲ್ಲಿ ಸಮಾನತೆಗಾಗಿ ದೊಡ್ಡ ಕ್ರಾಂತಿಯನ್ನ ಮಾಡಿ ಸಮಾನತೆಯನ್ನ ತಂದು ಕೊಟ್ಟಂತ ವಿಶ್ವಗುರು ಬಸವಣ್ಣವರು ಹಾಗೂ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿಯರ ಕುರಿತು ಇತ್ತೀಚೆಗೆ ಫೇಸ್ಬುಕ್ ನಲ್ಲಿ ಬಹಳ ಕೀಳು ಮಟ್ಟದ ಭಾಷೆಯನ್ನ ಬರೆದು ಅದನ್ನ ಜಾಲತಾಣದಲ್ಲಿ ಹರಿಬಿಡುವ ಮೂಲಕ ಇಡೀ ಬಸವನಾಡಿನ ಬಸವಾಭಿಮಾನಿಗಳಿಗೆ ಒಂದು ನೋವನ್ನುಂಟು ಮಾಡಿರ್ತಕ್ಕಂತ ವ್ಯಕ್ತಿ ರಮಾಕಾಂತ್ ಎಂ ಅನ್ನವ ಈ 2-3 ದಿನ ಹಿಂದ್ಗಡೆ ಆ ಫೇಸ್ಬುಕ್ ನಲ್ಲಿ ಹರಿಬಿಟ್ಟಿದಾನ. ಈ ಅವನು ಬಳಸಿರ್ತಕ್ಕಂತ ಭಾಷೆ ನೋಡಿದ್ರ ಇವನು ನಡಿಬೀದಿಯಲ್ಲೇ ನೇಣು ಹಾಕ್ಬೇಕು ಅಂತ ಒಂದು ಭಾಷೆಯನ್ನು ಬಳಸಿದಾನ ಅವನು. ಅವನಿಗೆ ಏನಂತ ಬರೀ ಅನ್ಯಾಯ ಮಾಡಿದ್ರು ಬಸವಣ್ಣವರು. ಅವನಿಗೆ ಏನ್ ಅನ್ಯಾಯದ ಬಗ್ಗೆ ಕೂತು ಚರ್ಚೆ ಮಾಡ್ಲಿ. ಅದನ್ನು ಬಿಟ್ಟು ಬಹಳ ಅಸಹ್ಯಕರವಾಗಿ ಆ ಶಬ್ದವನ್ನ ನೋಡಿದ್ರ ಮೈಗೆಲ್ಲ ಉರಿತೈತೆ, ಕ್ರಾಂತಿ ಆಗ್ಬೇಕು ಅಂತ ಒಂದು ಶಬ್ದವನ್ನು ಉಪಯೋಗ ಮಾಡಿದಾನ ಅವನು. ಬಸವೇಶ್ವರ ಹೋರಾಟದ ಬಗ್ಗೆ ಅವರು ಪಾಲಿಸುತ್ತಾ ಬಂದಿದ್ದ ತತ್ವಗಳಿಗೆ ಚ್ಯುತಿಯಾಗುವ ರೀತಿಯಲ್ಲಿ ಪೋಸ್ಟ್ ಮಾಡಿದ್ದಾನೆ. ಈ ಕೂಡಲೇ ಆತನನ್ನ ಬಂಧಿಸಿ ಜೈಲಿಗೆ ಅಟ್ಟಬೇಕು. ಓರ್ವ ಮಹಾನ್ ಪುರುಷನ ಬಗ್ಗೆ ಹಾಗೂ ಶಿವಭಕ್ತಿ ಅಕ್ಕ ಮಹಾದೇವಿಯ ಬಗ್ಗೆ ಈ ರೀತಿ ಪದ ಬಳಕೆ ಅಕ್ಷಮ್ಯ ಅಪರಾಧ ಎಂದು ಪ್ರತಿಭಟಿಸಲಾಯಿತು. ಡಿಸಿ ಅವರಿಗೆ ದೂರನ್ನ ನೀಡಿ ರಮಾಕಾಂತನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದ್ರು. ಅವನು ಪೋಸ್ಟ್ ಹಾಕಿರ್ತಕ್ಕಂಥದ್ದು ವಿಚಾರ ನೋಡಿದಾಗ ಏನಪ್ಪಾ ಅಂತಂದ್ರೆ ಬಸವಾದಿ ಶರಣರ ಬಗ್ಗೆ ಏನಪ್ಪಾ ಅಂತಂದ್ರೆ ಅತಿ ಕೀಳಮಟ್ಟದ ಭಾಷೆಯನ್ನು ಬಳಸಿರ್ತಕ್ಕಂಥದ್ದನ್ನ ಮತ್ತು ಅಕ್ಕಮಹಾದೇವಿನ ಏನಪ್ಪಾ ಅಂತಂದ್ರೆ ಅತಿ ಕೆಳಹಂತದ ವಿಚಾರಕ್ಕೆ ತೆಗೆದುಕೊಂಡೋದ್ರಿಂದ ಏನಪ್ಪಾ ಅಂತ ಅದು ಬಹಳ ನೋವಿನ ಲಿಂಗಾಯತ ಕುಟುಂಬಕ್ಕೆ ಮತ್ತು ಬಸವಾದಿ ಶರಣರ ಜನಾಂಗಕ್ಕೆ ಏನಪ್ಪಾ ಅಂದ್ರೆ ನೋವನ್ನು ತಂದಿರತಕ್ಕಂಥದ್ದು ಅಂತ ತಿಳ್ಕೊಂಡು ಕಾನೂನಿನ ಪ್ರಕಾರ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು, ಇಲ್ಲದೆ ಹೋದ್ರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆದಷ್ಟು ಬೇಗ ಅಣ್ಣ ಬಸವಣ್ಣನ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕಿರುವ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತಾಗಲಿ ಅನ್ನೋದೇ ನಮ್ಮ ಒತ್ತಾಯ ಕೂಡ. ಬಿಗ್ ಟಿವಿ ಕರ್ನಾಟಕ, ವಿಜಯಪುರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.